My dear students, in the last class we have discussed about some problems of arithmetic progressions. In this class also we can discuss some more interesting problems of arithmetic progression. The first one is two arithmetic progressions have the same common difference, have the same common difference, have same common difference. The difference between their hundredth terms is 100. What is the difference between their thousand theorems? What is the difference between their thousand theorems? Two arithmetic progressions have the same common difference. The difference between their 100th terms is 100. What is the difference between their 1000th terms? What is the difference between their 1000th terms? ಇಲ್ಲಿ ಏನು ಹೇಳ್ತಿದ್ದಾರೆ, ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದಾವೆ, ಟೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದಾವೆ. ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಆ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ತಾವಲ್ಲ, ಅದರಲ್ಲಿ 100th ಟರ್ಮ್ಸ್ನ ಡಿಫರೆನ್ಸು, ಆ ಒಂದೇ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಟರ್ಮ್ಸ್ ಡಿಫ್ರೆನ್ಸ್ ಹೇಳ್ತಾ ಇಲ್ಲ ಅವರು, ಅವೆಲ್ಲರಿಗೂ ಕಾಮನ್ ಡಿಫ್ರೆನ್ಸ್ ಸೇಮ್ ಇದಾವೆ ಅವೆರಡಕ್ಕೂ. ಬಟ್ ಆ 100th ಟರ್ಮ್ಸ್ನ ಡಿಫ್ರೆನ್ಸ್ ಒಂದು 100 ಇದೆ ಅಂದರೆ ಆ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 1000 ಟರ್ಮ್ಸ್ನ ಡಿಫ್ರೆನ್ಸ್ ಏನಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸೊಲ್ಯೂಷನ್ let the first terms of two APs are A and B respectively. ಆ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಏನಾಗಿರಲಿ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಎ ಆಗಿರಲಿ, ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಏನಾಗಿರಲಿ, ಬಿ ಆಗಿರಲಿ. ಹಾಗಾದರೆ ಫಸ್ಟ್ ಟರ್ಮ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದ್ರದ್ದು ಏನಾಗಿರಲಿ, ಎ ಆಗಿರಲಿ. ನೆಕ್ಸ್ಟ್ ಇನ್ನೊಂದರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಏನಾಗಿರಲಿ, ಬಿ ಆಗಿರಲಿ. ಬಿಕಾಸ್ ಆಫ್ ದಟ್ ಇಸ್ ಅ ವೇರಿಯಬಲ್. ನಾವು ಏನು ಬೇಕಾದ್ರೂ ತೊಗೊಬೋದು. ಫಸ್ಟ್ ಟರ್ಮ್ನ ಸಿ ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು, ನೆಕ್ಸ್ಟ್ ಟರ್ಮ್ ಸಿ ಪ್ಲಸ್ ಡಿ ಇಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಎ ಪ್ಲಸ್ ಡಿ, ಎ ಪ್ಲಸ್ 2d, ನೆಕ್ಸ್ಟ್ ಒನ್ ಇಸ್ ಬಿ ಪ್ಲಸ್ ಡಿ, ಬಿ ಪ್ಲಸ್ 2d, ಈ ರೀತಿ ಹೋಗ್ತಾ ಇರುತ್ತೆ. ನಾವು ಯಾವ ರೀತಿ ಬೇಕಾದರೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಡರ್ ಮಾಡ್ಕೊಬೋದು ಇನ್ ಟರ್ಮ್ಸ್ ಆಫ್ ವೇರಿಯಬಲ್ಸ್. ಹಾಗಾದ್ರೆ ನಾನು ಏನು ತೊಗೊಂಡಿದ್ದೀನಿ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಆಗಿರಲಿ ಫಸ್ಟ್ ಟರ್ಮು, ಇನ್ನೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಿ ಆಗಿರಲಿ ಫಸ್ಟ್ ಟರ್ಮು. ಬಿಕಾಸ್ ಆಫ್ ವಿ ಆರ್ ಗಿವನ್ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ and the common difference and the common difference is D. ಸರ್ ಯಾಕೆ ಸರ್, ಇಲ್ಲಿ ಮಾತ್ರ ಎ ಬಿ ಎರಡು ವೇರಿಯೇಬಲ್ ತೊಗೊಂಡ್ರಿ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ, ಬಟ್ ಕಾಮನ್ ಡಿಫ್ರೆನ್ಸ್ನ ಓನ್ಲಿ ಡಿ ಅಂತ ತೊಗೊತಾ ಇದ್ದೀರಾ. ಹಾಗಾದ್ರೆ D1 D2 ಅಂತ ತೊಗೊಳ್ರಿ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ D1 ಅಂತ ತೊಗೊಳ್ಳಿ, ಇನ್ನೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ D2 ಅಂತ ತೊಗೊಳ್ಳಿ. Because we can consider only D common difference, because same common difference in these two arithmetic progression. The common difference is same. That's why we can take and D is the common difference. The first arithmetic progression, first general form is first AP general form ಬರಿತಾ ಬರೋಣ. A plus D, A plus 2d and so on, a plus n minus 1 into d. Another one, second AP, B
b plus d because of common difference is same. b plus 2d and so on b plus n minus 1 into d nth ಟರ್ಮ್. ಇಲ್ಲೇನಂತ ಹೇಳ್ತಿದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ಏನಂತ ಹೇಳ್ತಿದ್ದಾರೆ, ಇವೆರಡರ ಅರ್ಥಮೆಟಿಕ್ ಪ್ರೋಗ್ರೆಷನ್ನ 100th ಟರ್ಮ್ಸು ಡಿಫ್ರೆನ್ಸ್ ಏನಿದೆ 100 ಅಂದರೆ ದಿಸ್ ಒನ್ ದ ಫಸ್ಟ್ ಟರ್ಮ್, ಇವೆರಡರ ಫಸ್ಟ್ ಟರ್ಮ್, ಇದು ಎರಡನೇ ಟರ್ಮ್, ಮೂರನೇ ಟರ್ಮ್. ಅದೇ ರೀತಿ 100 ನೂರನೇ ಟರ್ಮ್ನ ಇವೆರಡರ ಡಿಫ್ರೆನ್ಸ್ ಅಲ್ಲ, ಇವೆರಡರ ಡಿಫ್ರೆನ್ಸು 100 ಇದೆ. ಹಾಗಾದರೆ 1000 ಟರ್ಮ್ಸ್ನ ಡಿಫ್ರೆನ್ಸ್ ಏನಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆರ್ ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ನೋಡಿ ಏನಂತ ಬರ್ಕೊತೀನಿ, ಫಾರ್ ಗಿವನ್ ಪ್ರಕಾರ ಏನಂತ ಬರ್ಕೊತೀನಿ, ಎ 100 ಮೈನಸ್ ಬಿ 100 is equal to 100. The difference between 100th term is 100. The difference between these two arithmetic progression, the difference, ಇದು 100 term of this arithmetic progression, this one is the 100 term of this arithmetic progression. The difference between 100 terms of these two arithmetic progression is 100. That's why we can write this one is a 100 minus b 100 is equal to 100. We can find out a 1000 minus b 1000 is equal to 1. ಕ್ವಶನ್ ಮಾರ್ಕ್. ನಾವು ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಆ 1000 ಟರ್ಮ್ಸ್ನ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು. 100 ಟರ್ಮ್ಸ್ ಗೊತ್ತು ಏನು 100, ಆದರೆ ಬಿ ಆ್ಯಂಡ್ ಎ 100 ಮೈನಸ್ ಬಿ 100 ಆ್ಯಂಡ್ 1000 ಟರ್ಮ್ಸ್ನ ಡಿಫ್ರೆನ್ಸ್ ಏನು ಅಂತ ಕಂಡುಹಿಡಿಬೇಕು. ದಟ್ ಒನ್ ಈಸ್ ಅವರ್ ಕ್ವಶನ್ ಮಾರ್ಕ್. ಅದ್ರ ಗಿವನ್ ಪ್ರಕಾರ ಏನಂತ ಬರ್ಕೊಳ್ಳೋಣ, ಎ 100 ಕ್ಯಾನ್ ಬಿ ರಿಟರ್ನ್ ಆಸ್ ಹಿಯರ್. ಅಬ್ಸರ್ವ್ ದಟ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. a 100 is nothing but n is equal to 100. a plus 100 minus 1 is nothing but 90. a 100 can be written as a plus 99 into d. a plus 99 into d. a 100 can be written as a plus 99 into d. ಆದರೆ ಮೈನಸ್ ಇದೆ, ಮೈನಸ್ ಹಾಕೋಣ. ನೆಕ್ಸ್ಟ್ ಬಿ 100 ಕ್ಯಾನ್ ಬಿ ರಿಟರ್ನ್ ಆಸ್, ಗೆಸ್ ಮಾಡ್ಬೋದಾ ಡೈರೆಕ್ಟಾಗಿ? ಬಿ 100 ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಪ್ಲಸ್ 99 ಡಿ. ಬಿ ಪ್ಲಸ್ ಈಸ್ ನಥಿಂಗ್ ಬಟ್ ಬ್ರಾಕೆಟ್ ಹಾಕೋಣ, ಬಿಕಾಸ್ ಆಫ್ ದ ನೆಗೆಟಿವ್ ಸೈನ್ ಇಸ್ ದೇರ್. ನೆಗೆಟಿವ್ ಸೈನ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ಟರ್ಮ್ಸ್ ಆಫ್ ಬಿ 100. ದಟ್ಸ್ ವೈ ಬಿ ಪ್ಲಸ್ 99 ಡಿ ಇಸ್ ಈಕ್ವಲ್ ಟು 100. ದಿಸ್ ಒನ್ ಇಸ್ ದ 100. a ಪ್ಲಸ್ ಸಿಂಪ್ಲಿಫೈ ಮಾಡಿದ್ರೆ a ಪ್ಲಸ್ 99 ಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ 99 ಡಿ ಇಸ್ ಈಕ್ವಲ್ ಟು 100. 99 ಡಿ ಪ್ಲಸ್ 99 ಡಿ is cancel out. Plus 99 d minus 99 d is cancel out. Then a minus b is equal to 100. This is our equation number 1. ಏನಂತ ಇಟ್ಕೊಳ್ಳೋಣ, ಈಕ್ವೇಶನ್ ನಂಬರ್ 1. a minus b is equal to 100. This is the meaning of first two terms difference is also 100. The first two terms difference is also 100. Next we can use this equation, we can find out a1000 minus b1000. We can find out a1000 minus b1000, the difference between 1000 terms of these two APs. a1000 can be written as is nothing but 1000 terms of first arithmetic progression can be written as a plus 999d. a1000 ಏನಂತ ಬರ್ಕೊಬೋದು, a plus 999d because of a n is equal to a plus n minus 1 into d. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, a plus 999 into d minus this one is the minus sign into b plus 999 into d. b 1000 terms can be written as b plus 999 into d
Next we can simplify a plus 999d minus into plus minus b minus into plus minus 999d. Here 999d and plus 900 minus 999d will be cancel out. Then the a minus b will be obtained. A 1000 minus b 1000 is also a minus b. ಹಾಗಾದ್ರೆ ಏನಂತ ಬರೀಬೋದು? a 1000 minus b 1000 is also a minus b. We are all well known here. A minus b answer will be 100. A minus b answer will be 100 is nothing but a 1000 from the equation is what? 1. From equation 1 can compare this. Here a minus b is also there, here also a minus b is also there. That's why a 1000 minus b 1000 is nothing but 1000 terms of on first AP, 1000 terms of on second AP. Difference is 100. Difference is also 100. ನೋಡಿ ಇಲ್ಲಿ ಅವ್ರು ಕೊಟ್ಟಿರೋ ಗಿವನ್ ಪ್ರಕಾರ ಎ ಫಸ್ಟ್ 100 ಟರ್ಮ್ಸ್ ಆಫ್ ಆನ್ ಫಸ್ಟ್ ಎ ಪಿ 100 ಟರ್ಮ್ಸ್ ಆಫ್ ಆನ್ ಸೆಕೆಂಡ್ ಎ ಪಿ ಡಿಫ್ರೆನ್ಸ್ ಈಸ್ 100 ಅಂತ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಆ್ಯಂಡ್ 1000 ಟರ್ಮ್ಸ್ ಆಫ್ ಫಸ್ಟ್ ಎ ಪಿ ಆ್ಯಂಡ್ 1000 ಟರ್ಮ್ಸ್ ಆಫ್ ಸೆಕೆಂಡ್ ಎ ಪಿ ಡಿಫ್ರೆನ್ಸ್ ಈಸ್ ಫೈಂಡ್ ಔಟ್ ಮಾಡಬೇಕು. ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀವಿ? ಈ ಬ್ಯಾಲೆನ್ಸ್ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿ ಲಾಸ್ಟಿಗೆ ಏನು ಬಂದಿದೆ ಆನ್ಸರು? a 1000 ಮೈನಸ್ b 1000 ಈಸ್ ಆಲ್ಸೋ 100. अगर बरीबोदा कंक्लूजनो the difference between their 1000 terms is 100. The difference between their 1000 terms is 100. Hence the final conclusion is the difference between 1000 terms is 100. Are you understand? Can move on. Next one problem. Can move on. Next one. For what one term of n or nth terms of for what term of n or nth terms of two APs 63, 65, 67 and so on and 3, 10, 17 so on equal? Question mark. For what term of n or nth terms of two APs 63, 65, 67 so on and 3, 10, 17 so on equal? ಯಾವ nth ಟರ್ಮು ಇವೆರಡು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈಕ್ವಲ್ ಆಗ್ತಿದ್ದಾವೆ ಅಂತ ಹೇಳ್ತಾರೆ. ವಿಚ್ ಟರ್ಮ್ ಇಸ್ ನಥಿಂಗ್ ದಟ್ ಒನ್ ಇಸ್ ದ nth ಟರ್ಮ್. ಆ nth ಟರ್ಮು ಯಾವ ಅವೆರಡು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈಕ್ವಲ್ ಅಂತ ಅನ್ನಿಸ್ಕೊಂತಿದ್ದಾವೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ 63, ಅನದರ್ ಒನ್ 65, 67 so on. ಅನದರ್ ಒನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 3, 10, 17 so on. ಇಲ್ಲಿ nth ಟರ್ಮ್ ಹೋಗ್ತಾ ಇದ್ರೆ ಇಲ್ಲಿ ಯಾವುದೋ ಒಂದು ಟರ್ಮ್ ಬರುತ್ತೆ. ಆ nth ಟರ್ಮು ಈ nth ಟರ್ಮ್ಗೆ ಇಲ್ಲೊಂದು nth ಟರ್ಮ್ ಬರುತ್ತೆ. ಅವೆರಡೂ ಕೂಡ ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ವ್ಯಾಲ್ಯೂಸ್ ಆರ್ ಈಕ್ವಲ್. ಆ ಒಂದು nth ಟರ್ಮ್ಗೆ ಹೋಗಿ ಅವೆರಡೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೇಮ್ ವ್ಯಾಲ್ಯೂ ಬರ್ತವೆ. ಇವೆರಡು ಅರ್ಥಮೆಟಿಕ್ 67, ನೆಕ್ಸ್ಟ್ ಒನ್ ಈಸ್ 69. ಅದೇ ರೀತಿ ಮುಂದೆ ಹೋಗ್ತಾ ಇಲ್ಲಿ ಯಾವುದೋ ಒಂದು ನಂಬರ್ ಸಿಗುತ್ತೆ. ಅದೇ ರೀತಿ ಈ ಪ್ರೋಗ್ರೆಷನಲ್ಲೂ ಕೂಡ ಮುಂದೆ ಹೋಗ್ತಾ ಇಲ್ಲೂ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಇಲ್ಲೂ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅಟ್ ಎ ಸರ್ಟೈನ್ ಸ್ಟೇಜ್ ಒನ್ ಆಫ್ ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್. ಅಂತ ಹೇಳ್ತಿದ್ದಾರೆ. ಹಾಗಾದರೆ ಆ nth ಟರ್ಮ್ಸ್ ಎಷ್ಟನೇ nth ಟರ್ಮ್ಸಲ್ಲಿ ಆ ವ್ಯಾಲ್ಯೂಸ್ಗಳು ಬಂದು ಈಕ್ವಲ್ ಆಗ್ತವೆ. ಇವೆರಡು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಒಂದು ಯಾವ ವ್ಯಾಲ್ಯೂ ಆ ಎಷ್ಟನೇ ವ್ಯಾಲ್ಯೂ ಅವೆರಡು ಈಕ್ವಲ್ ಆಗ್ತಿದ್ದಾವೆ ಅಂತ ಕೇಳ್ತಿದ್ದಾರೆ. ಆರ್ ಯು ಅಂಡರ್ಸ್ಟ್ಯಾಂಡ್? ಹಾಗಾದರೆ ಬರ್ಕೊಂತ ಬರೋಣ.
ಬರ್ಕೊಂತ ಬರ್ಬೋದಾ? ಸೊಲ್ಯೂಷನ್ ಸೊಲ್ಯೂಷನ್ solution here. First AP, another one we can consider second AP. That one is the first AP. First AP is nothing but 63, 65, 67, so on. Second AP is 3, 10, 17 and so on. Here we can consider first term A is equal to 63. Here we can consider A is equal to 63. Next one D is equal to common difference 65 minus 63 is nothing but 2. The common difference is 2. ಅगर ಇಲ್ಲಿ ಕಾಮನ್ ಡಿಫ್ರೆನ್ಸ್ ಇಲ್ಲಿ ಬಂದು ಫೈಂಡ್ ಔಟ್ ಮಾಡೋಣ. ಇದನ್ನ ಏನಂತ ಇಟ್ಕೊಳ್ಳೋಣ, ಸೆಕೆಂಡ್ AP ಆಗಿರೋದ್ರಿಂದ ಫಸ್ಟ್ ಟರ್ಮ್ B ಅಂತ ತಗೋಣ. B is equal to 3. Another one D is equal to 10 minus 3 is nothing but 7. अगर ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆಯಾ, ಅದಕ್ಕೋಸ್ಕರ ಏನು ತೊಗೊತೀನಿ, ಇಲ್ಲಿ D1 ಅಂತ ತೊಗೊತೀನಿ, ಇಲ್ಲಿ D2 ಅಂತ ತೊಗೊತೀನಿ. ಕಾಮನ್ ಡಿಫ್ರೆನ್ಸ್ ಏನಂತ ತೊಗೊಂಡಿದ್ದೀನಿ, ಇಲ್ಲಿ D2. ಬಿಕಾಸ್ ಆಫ್ ಕಾಮನ್ ಡಿಫ್ರೆನ್ಸ್ ಎರಡರಲ್ಲೂ ಸೇಮ್ ಇಲ್ಲ, ಅದಕ್ಕೋಸ್ಕರ ಇದನ್ನು D1 ಅಂತ ಕನ್ಸಿಡರ್ ಮಾಡ್ಕೊಂಡೆ, ಇಲ್ಲಿ D2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಕಾಮನ್ ಡಿಫ್ರೆನ್ಸ್. ಇಲ್ಲಿ ಫಸ್ಟ್ ಟರ್ಮ್ B ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಫಸ್ಟ್ ಟರ್ಮ್ A ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅಕಾರ್ಡಿಂಗ್ ಟು ಗಿವನ್ ಪ್ರಕಾರ ಇದರ nth ಟರ್ಮು ಮತ್ತು ಇದರ nth ಟರ್ಮ್, ಇದರ nth ಟರ್ಮ್ ಅದು ಯಾವ ಟರ್ಮ್ ಅಂತ ನಮಗೆ ಗೊತ್ತಿಲ್ಲ, ಬಟ್ nth ಟರ್ಮ್ ಅದ್ಯಾವುದೋ ಒಂದು ಟರ್ಮ್. ಹಾಗಾದರೆ ಇದರ nth ಟರ್ಮು ಮತ್ತು ಇದರ nth ಟರ್ಮು ಏನಾಗಿದ್ದಾವೆ, ಈಕ್ವಲ್. ದ nth ಟರ್ಮ್ಸ್ ಆಫ್ 2 APs ಆರ್ ಈಕ್ವಲ್. ಹಾಗಾದ್ರೆ ಏನಂತ ಬರ್ಕೊಬೋದು, nth ಟರ್ಮ್ ಈಸ್ ನಥಿಂಗ್ ಬಟ್ AN is equal to BN. Here we consider B is the first term, that's why the nth term of this AP is BN. Here we consider first term is A, that's why we can consider AN is the nth term. AN is equal to BN. The formula is AN is equal to A plus N minus 1 into D or D1. D1 because we can consider common difference is D1. ಅದಕ್ಕೋಸ್ಕರ ಏನು ಬರ್ತಿದ್ದೀನಿ, D1. Here B plus N minus 1 into D2. N minus 1 into D2 because we can consider here also common difference is D2 because the common difference here is 2, here is 3, here is 7. These two common difference is distinct, ಬೇರೆ ಇದ್ದಾವೆ, ಅದಕ್ಕೋಸ್ಕರ D1 D2 ಅಂತ ತೊಗೊಂಡಿದ್ದೀವಿ. ಅಗರ್ ಇಲ್ಲಿ ಫಸ್ಟ್ ಟರ್ಮ್ is what, 63 here plus n ಫೈಂಡ್ ಔಟ್ ಮಾಡಬೇಕಾರದು, ದಟ್ ಈಸ್ our n, that is our n. n minus 1 into D1 is what, 2. Here B is what, 3 plus n minus 1, n minus 1, D2 is what, 7. Next we can simplify this equation. We get 63 plus into plus into plus 2 into n, 2n plus 2n. Here plus into minus into plus minus 2 ones are 2 is equal to 3 plus into plus into plus 7 into n, 7n. Next one plus into minus into plus 7 into 1, 7. Here 63 minus 2 because of these two terms are constant terms. 63 minus 2, 61 plus 2n. Here also these two are constant term. Minus 7 plus 3 is nothing but minus 4 plus 7n. 61 we can consider, we can take on right hand side to left hand side this constant term and left hand side to right hand side this variable term. We get 61 plus 4 is equal to 7n minus 2. ಏನು ಮಾಡಿದ್ದೀನಿ, ಕಾನ್ಸ್ಟೆಂಟ್ ಟರ್ಮ್ ಲೆಫ್ಟ್ ಹ್ಯಾಂಡ್ ತೊಗೊಂಡಿದ್ದೀನಿ ಮತ್ತು ವೇರಿಯೇಬಲ್ನ ರೈಟ್ ಹ್ಯಾಂಡ್ ತೊಗೊಂಡೋಗಿದ್ದೀನಿ. ಅದಕ್ಕೋಸ್ಕರ ಪ್ಲಸ್ ಇರೋದೇನಾಗಿದೆ, ಮೈನಸ್ ಆಗಿದೆ, ಮೈನಸ್ ಇರೋದು ಪ್ಲಸ್ ಆಗಿದೆ. ಹಾಗಾದ್ರೆ 61 plus 4 is nothing but 65 is equal to 7n minus 2n is nothing but 5n. Therefore by transposing method n is equal to or 5n is equal to 65 ಅಂತಲೂ ಬರ್ಕೊಬೋದು. ಹಾಗಾದರೆ ನೆಕ್ಸ್ಟ್ ಏನು ಬರುತ್ತೆ, ಬೈ ಟ್ರಾನ್ಸ್ಫಾರ್ಮಿಂಗ್ ಮೆಥಡ್ n is equal to 65 by 5, 5 ones are 5 3s are, n is equal to 13. n is equal to what, 13. ಹಾಗಾದರೆ 13ನೇ ಟರ್ಮ್, ಇದರಲ್ಲೂ 13ನೇ ಟರ್ಮ್, here 13 term, and also we can consider this
as arithmetic progression. In this arithmetic progression, the 13 terms of this arithmetic progression and 13 terms of this arithmetic progression are equal. ಎರಡು ಏನಾಗ್ತವೆ ಈಕ್ವಲ್ ಆಗಿರ್ತವೆ. ವೆರಿಫೈ ಮಾಡಿ ಬೇಕಾದ್ರೆ ಚೆಕ್ ಮಾಡೋಣ. ಹಾಗಾದ್ರೆ ಏನಂತ ಬರೀಬಹುದು ಕನ್ಕ್ಲೂಷನು, ದ 13 ಟರ್ಮ್ಸ್ ಆಫ್ ದೀಸ್ ಟು APs ಆರ್ ಈಕ್ವಲ್. ದ 13 ಟರ್ಮ್ಸ್ ಆಫ್ the 13 terms of 2AP are equal. The 13 terms of 2APs are equal. 13ನೇ ಟರ್ಮು ಅವೆರಡೂ AP-ನಲ್ಲೂ ಕೂಡ ಏನಾಗಿದ್ದಾವೆ ಸೇಮ್. ಎರಡೂ AP-ನಲ್ಲೂ ಕೂಡ ಏನಾಗಿದ್ದಾವೆ ಸೇಮ್. ವಿ ಕ್ಯಾನ್ ವೆರಿಫೈ ದಟ್. ವೆರಿಫೈ ಮಾಡಿ ನೋಡೋಣ. ವಿ ಕ್ಯಾನ್ ವೆರಿಫೈಡ್. ಹಾಗಾದ್ರೆ 13ನೇ ಟರ್ಮ್ ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತ ನೋಡೋಣ. ಹಾಗಾದ್ರೆ ಇದರಲ್ಲಿ 13ನೇ ಟರ್ಮ್ ಎಷ್ಟು ಬರುತ್ತೋ ಇದರಲ್ಲೂ ಕೂಡ 13ನೇ ಟರ್ಮ್ 13 ಟರ್ಮ್ ಅಷ್ಟೇ ಬರಬೇಕು. ಇಸ್ ನಥಿಂಗ್ ಬಟ್ ಅವೆರಡು ಟರ್ಮ್ ಈಕ್ವಲ್ ಆಗೋದು ಅವಾಗಲೇ. ಇದರಲ್ಲಿ 13ನೇ ಟರ್ಮ್ ಎಷ್ಟು ಬರುತ್ತೋ ವ್ಯಾಲ್ಯೂ ಇದರಲ್ಲೂ ಕೂಡ 13 ಟರ್ಮ್ ಅಷ್ಟೇ ಬಂದರೆ ನಮಗೆ ವೆರಿಫೈಡ್ ಆಯಿತು ಅಂತ, ಇಲ್ಲಾಂದರೆ ರಾಂಗ್. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ A13 or first we can consider an is equal to a plus n minus 1 into d. A13 can be written as a plus 12d, a plus 12 into d. Here a is what? A is what? 63 and plus 12 into d1. d1 is nothing but our consider d1. That one is common difference we can consider as a d1 into 2. 63 plus 12 2s are 24 is nothing but 87. A13th value is 87. Agare 13th value of this one is 87. Agare B13th value ಎಷ್ಟಾಗಿರಬೇಕು? ಬಿ ಅವೆರಡು ಈಕ್ವಲ್ ಆಗ್ತಿದ್ದಾವೆ ಅಂದರೆ 13ನೇ ಟರ್ಮ್ ಈಕ್ವಲ್ ಆಗ್ತಿದ್ದಾವೆ ಅಂದರೆ ಅದರ ಈ ಟರ್ಮ್ ವ್ಯಾಲ್ಯೂ ಎಷ್ಟಾಗಿರಬೇಕು? 13th ವ್ಯಾಲ್ಯೂ ಕೂಡ 87 ಆಗಿರಬೇಕು. 87 ಆಗಿರಬೇಕು. ನೋಡೋಣ ಹಾಗಾದರೆ 87 ಬರುತ್ತೋ ಬರಲ್ಲ ಅಂತ. ಯು ಕ್ಯಾನ್ ವೆರಿಫೈ ದಟ್ ಒನ್. ಹಿಯರ್ the bn we can also consider as a plus n minus 1, a plus here b. You can consider first term is b plus n minus 1 into common difference is d2. We can consider here common difference is d2. Here b value is 3 plus n minus 1 is nothing but which value we can be verified? B13. b plus 12 into d2. Because 13 we can substitute 13 ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 13 minus 1 12 into d2 12 d2. Here the b value is 3 plus 12 into d2 value is 7. 3 plus 12 7s are 84. The value is also 87. The B13 value is also 87. And A13 value is also 87. That's why we can prove it. Is nothing but verified. The 13th terms of on these two APs are equal. 13ನೇ ಟರ್ಮು ಏನಾಗಿದೆ? ಈಕ್ವಲ್ ಆಗಿದೆ. ಎಷ್ಟು ಬಂದಿದೆ? 87 ಬಂದಿದೆ. ಇದರಲ್ಲೂ ಕೂಡ 13ನೇ ಟರ್ಮ್ 87, ಇದರಲ್ಲೂ ಕೂಡ 13 ಟರ್ಮು ಕೂಡ 87. ಬರೀ ಇಷ್ಟೇ ಕ್ವಶನ್ ಕೇಳಿದ್ರೆ ನೀವು ಇಷ್ಟು ಮಾಡಿದ್ರೆ ಸಾಕು. The verified part is our conclusion. Is nothing but ನಮಗೋಸ್ಕರ ಆ ವ್ಯಾಲ್ಯೂ ಕರೆಕ್ಟಾ ಇಲ್ಲ ತಪ್ಪಿದೆಯಾ ಅಂತ ವೆರಿಫೈ ಮಾಡಿದ್ದೀವಿ ಅಷ್ಟೇ. ಬಟ್ ಅವ್ರೇನಾದರೂ ಇಷ್ಟೇ ಕೇಳಿದ್ರೆ ಆ ಕ್ವಶನ್ ಇಷ್ಟೇ ಕೇಳಿದ್ರೆ ಇಷ್ಟು ಮಾಡಿಬಿಟ್ರೆ ಸಾಕು. n is equal to 13. 13th ವ್ಯಾಲ್ಯೂ ಈಸ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಸಾಕು. ವೆರಿಫೈ ಪಾರ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ವೆರಿಫೈಡ್ ಮಾಡಿ ಅಂತ ಕೇಳಿದ್ರೆ ನೀವು ವೆರಿಫೈಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ the 13th value is the 13th term of these two AP is equal. Next we move on. Next one is determine
determine the third term of AP is 16 and the seventh term of AP exceeds its fifth term by 12. Fifth term by 12. Determine the third term of AP. Determine the AP of third term of AP is 16. ಒಂದು ಎ ಪಿ ಫೈಂಡ್ ಔಟ್ ಮಾಡಬೇಕು, ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಫೈಂಡ್ ಔಟ್ ಮಾಡಬೇಕು. ದ ಥರ್ಡ್ ಟರ್ಮ್ ಆಫ್ ಎ ಪಿ is 16 and the seventh term of ಎ ಪಿ exceeds its fifth term by 12. ಏನಂತ ಹೇಳ್ತಿದ್ದಾರೆ? ಟು ಗಿವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಏನು, ಅದರ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೂರನೇ ಟರ್ಮು ಎಷ್ಟಾಗಿದೆ? 16 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್, ದ seventh term of an AP, the seventh term of an AP exceeds is nothing but ಜಾಸ್ತಿ ಇದೆ. ಯಾವುದಕ್ಕೆ ಜಾಸ್ತಿ ಇದೆ? ಫಿಫ್ತ್ ಟರ್ಮ್ ಬೈ 12. ಆ ಫಿಫ್ತ್ ಟರ್ಮ್ಗೆ 12ನ ಆ್ಯಡ್ ಮಾಡಿದ್ರೆ ಅದಕ್ಕೆ ಸೆವೆಂತ್ ಟರ್ಮ್ ಏನಾಗುತ್ತೆ? ಈಕ್ವಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆ ಫಿಫ್ತ್ ಟರ್ಮ್ಗೆ 12ನ ಆ್ಯಡ್ ಮಾಡಿದ್ರೆ ಸೆವೆಂತ್ ಟರ್ಮ್ಗೆ ಈಕ್ವಲ್ ಆಗ್ತಿದೆ ಅಂತ ಎರಡು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದೀರಿ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ವಿ ಕ್ಯಾನ್ ಫೈಂಡ್ ಔಟ್ ಆರ್ ಡಿಟರ್ಮೈನ್ ದ ಎ ಪಿ. ಸೊಲ್ಯೂಷನ್ ಗಿವನ್ here third term A3 is equal to what? 16. A3 is equal to 16 and next one is A seventh term is exceeds its fifth term by 12. ಅಂದರೆ 12ನ್ನ 5ಗೆ ಆ್ಯಡ್ ಮಾಡಿದ್ರೆ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ A7 and A5 is 12 ಅಂತ. ಡಿಫ್ರೆನ್ಸ್ ಬಿಟ್ವೀನ್ A7 and A5 is 12 ಆರ್ ಈಸ್ ನಥಿಂಗ್ ಬಟ್ A5ಗೆ 12ನ ಆ್ಯಡ್ ಮಾಡಿದ್ರೆ ಅದು ಸೆವೆಂತ್ ಟರ್ಮ್ಗೆ ಈಕ್ವಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎ ಥರ್ಡ್ ಟರ್ಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಹಿಯರ್ ವಿ ಕ್ಯಾನ್ ಯೂಸ್ AN ಫಾರ್ಮುಲಾ. AN is equal to A plus n minus 1 into D. The general formula A3 is equal to A plus 3 minus 1 is 2D. A3 can be written as A plus 2D. A plus 2D is nothing but 16. A plus 2D is nothing but 16. This is our equation number 1. Here A7 can be written as A7 is nothing but A plus 7 minus 1 is nothing but 6D. A7 can be written as A plus 6D. And A5 can be written as A plus 4D. By using that formula, A fifth term can be written as A plus 4D plus 12. A plus 4D plus 12. We can simplify that. AA get cancel out because same sign is there in LHS and also RHS. We can take on RHS to LHS. The sign will be changed. Plus to minus. Then A minus A will be cancelled out. That's why we can cancel also in this stage. LHS is equal to RHS. Here 6D minus 4D or 6D is equal to 4D plus 12. Next 6D minus 4D is equal to 12 because we can take on from RHS to LHS. The sign will be changed. 2D 6D minus 4D is nothing but 2D is equal to 12. D is equal to according to transposing method 12 by 2. 2 ones are 2. 6 are D is equal to 1. 6. The common difference is 6. The common difference will be obtained is 6. ಕಾಮನ್ ಡಿಫ್ರೆನ್ಸ್ ಏನು ಬಂದಿದೆ? ಇವೆರಡು ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 6. ದ ಕಾಮನ್ ಡಿಫ್ರೆನ್ಸ್ ಇಸ್ 6. ಬೈ ಯೂಸಿಂಗ್ ದಿಸ್ ಈಕ್ವೇಷನ್ ಫ್ರಮ್ ಈಕ್ವೇಷನ್ 1 we can substitute value of the D. A plus 2D is equal to 16. This is nothing but A plus 2
D is nothing but 6 is equal to 16. A plus 6 2s are 12 is equal to 16. A is equal to 16 minus 12. A is equal to 4. A is equal to 4. The value of first term is in that arithmetic progression, the value of first term is 4 and the common difference is 6. The value of first term is 4 and the common difference is 6. ಹಾಗಾದರೆ arithmetic progression ಬರೀಬೋದಾ? ಫಸ್ಟ್ ಟರ್ಮ್ ಸಿಕ್ಕಿದೆ, ಕಾಮನ್ ಡಿಫರೆನ್ಸ್ ಸಿಕ್ಕಿದೆ, ಹಾಗಾದ್ರೆ arithmetic progression ಬರೀಬೋದಾ? By using general formula is A plus D, A plus 2D and so on. Here the first term is 4. The first term is 4. Next one 4 plus 6. 4 plus 6 is nothing but 10. Next one 4 plus 2 into 6. 6 2s are 12. 12 plus 4 is nothing but 16. Next one is 22 and so on and so on. This is our required AP of this arithmetic progression or this statement. Therefore, hence required AP is 4, 10, 16, 22 and so on. This is our required AP of this given statement. Next we move on. You can do it yourself. Determine the AP second term is, the second term of the AP is 52 and the 17th term of AP exceeds its 13 term by 20. Here second term, here 10th term of an AP. 10th term of an AP is 52 and the 17th term of an AP exceeds its 13th term by 20. We can determine the AP of this given statement. Thank you.